ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಮಳೆ ಇಲ್ಲ, ಮೋಡ ಇಲ್ಲ, ಗುಡುಗು ಸಿಡಿಲು ಯಾವುದೂ ಇಲ್ಲ. ಆದ್ರೂ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಕಣ್ಣೆದುರುಗಿದ್ದ ಸೇತುವೆ, ಬೃಹತ್ ಕಟ್ಟಡಗಳು, ನೂರಾರು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಕೇವಲ 30 ಸೆಕೆಂಡ್ಗಳಲ್ಲಿ ಕಣ್ಣೆದುರೇ ದೊಡ್ಡ ದೊಡ್ಡ ಕಟ್ಟಡಗಳು, ಸೇತುವೆಗಳು ಮಾಯವಾಗಿದೆ. ಹೌದು, ನೇಪಾಳ ಮತ್ತು ಚೀನಾ ಗಡಿಯಲ್ಲಿ ದಿಢೀರಂತ ಅಪ್ಪಳಿಸಿದ ಈ ಜಲಪ್ರಳಯಕ್ಕೆ ನೇಪಾಳವಷ್ಟೇ ಅಲ್ಲ, ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಇದಕ್ಕಿಂತ ದೊಡ್ಡ ಆಘಾತಕಾರಿ ವಿಚಾರ ಏನಂದ್ರೆ, ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದ ಸದ್ಗುರು ಅವರ ಇಶಾ ಫೌಂಡೇಶನ್ನ 77 ಭಕ್ತರು ಸೇರಿದಂತೆ ಬರೋಬ್ಬರಿ 105 ಭಾರತೀಯರು ಈ ಪ್ರಳಯದಲ್ಲಿ ನಾಪತ್ತೆಯಾಗಿದ್ದಾರೆ. ಅಷ್ಟಕ್ಕೂ ಮಳೆಯೇ ಇಲ್ಲದೆ ಈ ರಣಭಯಂಕರ ಪ್ರವಾಹ ಸೃಷ್ಟಿಯಾಗಿದ್ದು ಹೇಗೆ? ಈ ದಿಢೀರ್ ಪ್ರವಾಹಕ್ಕೆ ಅಸಲಿ ಕಾರಣ ಏನು? ಕಣ್ಮರೆಯಾದ ಭಾರತೀಯರ ಕಥೆ ಏನಾಯ್ತು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನೇಪಾಳದ ಜಲಪ್ರಳಯದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭೀಕರ ಜಲಪ್ರಳಯ, ಕಣ್ಣೆದುರೇ ಕೊಚ್ಚಿ ಹೋದ ಸೇತುವೆಗಳು. ಸ್ನೇಹಿತರೆ, ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಹರಿಯುವ ಬೋಟೆಕೋಶಿ ನದಿ ಮೃತ್ಯು ಕೂಪವಾಗಿ ಬದಲಾಗಿದೆ. ಟಿಬೆಟ್ ಗಡಿಯಿಂದ ದಿಢೀರಂತ ನುಗ್ಗಿ ಬಂದ ಕೆಸರು ಮಿಶ್ರಿತ ಪ್ರವಾಹ ಕೇವಲ 30 ಸೆಕೆಂಡ್ಗಳಲ್ಲಿ ದೊಡ್ಡದೊಂದು ಸೇತುವೆಯನ್ನ ನುಂಗಿ ನೀರು ಕುಡಿದಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಸೆರೆಯಾಗಿರುವ ವಿಡಿಯೋಗಳನ್ನ ನೋಡಿದ್ರೆ ಎಂಥವರ ಎದೆಯಲ್ಲೂ ನಡುಕ ಹುಟ್ಟುತ್ತೆ. ಪಾರ್ಕಿಂಗ್ ಲಾಟ್ನಲ್ಲಿದ್ದ ನೂರಾರು ವಾಹನಗಳು, ಮನೆಗಳು, ಕಸ್ಟಮ್ಸ್ ಆಫೀಸ್ ಎಲ್ಲವೂ ನೋಡ್ತಾ ಇದ್ದಂತೆ ಮಣ್ಣಿನ ಅಡಿಗೆ ಸೇರ್ಕೊಂಡಿದೆ. ಜನ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಓಡ್ತಾ ಇರುವ ದೃಶ್ಯಗಳು, ತಮ್ಮ ಮಗಳು ಎಲ್ಲಿ ಹೋದ್ಲು ಅಂತ ತಾಯಿಯೊಬ್ಳು ಅಳ್ತಾ ಇರುವ ದೃಶ್ಯಗಳು ಕರುಳು ಹಿಂಡೋ ತರ ಇದೆ. ಇದುವರೆಗೆ 95 ಶವಗಳು ಪತ್ತೆಯಾಗಿದ್ದು, ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗುವ ಸಾಧ್ಯತೆಯಿದೆ. 105 ಭಾರತೀಯರು ನಾಪತ್ತೆ, ಆಘಾತದಲ್ಲಿ ಸದ್ಗುರು. ಈ ಪ್ರವಾಹದಲ್ಲಿ ನೇಪಾಳ ಪ್ರವಾಸೋದ್ಯಮ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಬರೋಬ್ಬರಿ 384 ಜನ ನಾಪತ್ತೆಯಾಗಿದ್ದಾರೆ. ಇದರಲ್ಲಿ 105 ಜನ ಭಾರತೀಯರಿದ್ದಾರೆ. ಇವರೆಲ್ಲರೂ ವಿವಿಧ ಟ್ರಾವೆಲ್ಸ್ ಏಜೆನ್ಸಿಗಳ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆ ಮುಗಿಸಿ ವಾಪಸ್ ಬರ್ತಾ ಇದ್ದವರು. ಇದರಲ್ಲಿ ಅತಿದೊಡ್ಡ ಆಘಾತ ಎದುರಾಗಿರೋದು ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ಗೆ. ಯಾಕಂದ್ರೆ ನಾಪತ್ತೆಯಾದ 105 ಭಾರತೀಯರಲ್ಲಿ 77 ಜನ ಇಶಾ ಫೌಂಡೇಶನ್ಗೆ ಸೇರಿದ ಭಕ್ತರು. ಇವರೆಲ್ಲರೂ ಟಿಬೆಟ್ನ ಗೈರಾಂಗ್ ಫೋರ್ಟ್ನ ಇಮಿಗ್ರೇಷನ್ ಕಚೇರಿಯಲ್ಲಿದ್ದಾಗ ಈ ಪ್ರಳಯ ಅಪ್ಪಳಿಸಿದೆ. ಈ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿರುವ ಸದ್ಗುರು, ಇಮಿಗ್ರೇಷನ್ ಆಫೀಸ್ ಹಾಗೂ ಆ ಇಡೀ ಟೌನ್ ಮುಳುಗಿ ಹೋಗಿದೆ. ನಮ್ಮ ತಂಡದ 77 ಜನರ ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಸ್ವಯಂ ಸೇವಕರು ರಕ್ಷಣಾ ಕಾರ್ಯಾಚರಣೆಗೆ ಇಳಿಯಲು ಸಿದ್ಧರಾಗಿದ್ದಾರೆ. ಪ್ರಾಣದ ಹಂಗು ತೊರೆದಾದ್ರೂ ಅವರನ್ನ ರಕ್ಷಿಸ್ತೀವಿ ಅಂತ ಹೇಳಿದ್ದಾರೆ. ಮಳೆ ಇಲ್ಲ, ಆದ್ರೂ ದಿಢೀರ್ ಪ್ರಳಯ. ಏನಿದು ಪ್ರವಾಹದ ಮಿಸ್ಟರಿ? ಸ್ನೇಹಿತರೆ, ಇಲ್ಲಿ ನಿಮ್ಮ ತಲೆಗೊಂದು ಹುಳ ಬಿಡೋ ಪ್ರಶ್ನೆ ಅಂದ್ರೆ, ಆ ದಿನ ಆ ಭಾಗದಲ್ಲಿ ಮಳೆಯೇ ಆಗಿರಲಿಲ್ಲ, ಆದ್ರೂ ಈ ರಣಭಯಂಕರ ಪ್ರವಾಹ ಬಂದಿದ್ದಾದ್ರೂ ಹೇಗೆ? ಇದಕ್ಕೆ ಉತ್ತರ ಪ್ಲಾನೆಟ್ ಲ್ಯಾಬ್ಸ್ ಬಿಡುಗಡೆ ಮಾಡಿರುವ ಸ್ಯಾಟಲೈಟ್ ಚಿತ್ರಗಳಲ್ಲಿ ಸಿಕ್ಕಿದೆ. ನೇಪಾಳ ಚೀನಾ ಗಡಿಯ ಟಿಬೆಟ್ ಭಾಗದಲ್ಲಿ ಬೃಹತ್ ಹಿಮನದಿ ಅಥವಾ ಮಂಜುಗಡ್ಡೆಯ ಬೆಟ್ಟವೇ ಕುಸಿದು ಬಿದ್ದಿದೆ. ಈ ಮಂಜುಗಡ್ಡೆ ಮತ್ತು ಬಂಡೆಗಳು ನೇರವಾಗಿ ಲೆಂಡೆ ನದಿಗೆ ಅಡ್ಡಲಾಗಿ ಬಿದ್ದು ನದಿಯ ನೀರನ್ನ ತಡೆದು ನಿಲ್ಲಿಸಿದೆ. ನೀರೇನೋ ನಿಂತು ಹೋಯಿತು, ಆದ್ರೆ ಆ ನೀರಿನ ಒತ್ತಡ ಹೆಚ್ಚಾದಾಗ ದಿಢೀರನೆ ಆ ಮಂಜುಗಡ್ಡೆಯ ತಡೆಗೋಡೆ ಒಡೆದು ಮಂಜು, ಕಲ್ಲು, ಮಣ್ಣು ಎಲ್ಲವೂ ಪ್ರಳಯ ರೂಪದಲ್ಲಿ ನೇಪಾಳದ ನದಿಗಳಿಗೆ ನುಗ್ಗಿ ಬಂದಿದೆ. ಇದನ್ನ ವಿಜ್ಞಾನಿಗಳು ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಅಂತ ಕರೀತಾರೆ. ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯೇ ಈ ವಿಕೋಪಕ್ಕೆ ಅಸಲಿ ಕಾರಣ ಅನ್ನೋದು ವಿಜ್ಞಾನಿಗಳ ವಾದ. 9 ಬ್ಯಾಂಕ್ಗಳು, ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಉಡೀಸ್. ಈ ಜಲಪ್ರಳಯ ಕೇವಲ ಪ್ರಾಣವನ್ನ ಮಾತ್ರ ಬಲಿ ಪಡೆದಿಲ್ಲ, ನೇಪಾಳದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿದು ಹಾಕಿದೆ. ರಸುವಾ ಜಿಲ್ಲೆಯಲ್ಲಿದ್ದ ಬರೋಬ್ಬರಿ 9 ಕಮರ್ಷಿಯಲ್ ಬ್ಯಾಂಕ್ಗಳ ಬ್ರಾಂಚ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಆ ಬ್ಯಾಂಕ್ಗಳಲ್ಲಿದ್ದ 26ಕ್ಕೂ ಹೆಚ್ಚು ಸಿಬ್ಬಂದಿ ಏನಾದ್ರೂ ಅನ್ನೋದು ಗೊತ್ತಿಲ್ಲ. ಇನ್ನು ನೇಪಾಳದ 6 ಪ್ರಮುಖ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಡ್ಯಾಮೇಜ್ ಆಗಿದ್ದು 430 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸ್ತಬ್ಧವಾಗಿದೆ. ಲಾಂಗ್ ಟಾಂಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಟನಲ್ ಒಳಗೆ ಕೆಲಸ ಮಾಡ್ತಾ ಇದ್ದ 35 ಕಾರ್ಮಿಕರು ಹಾಗೂ 25 ಇಂಜಿನಿಯರ್ಗಳು ಸೇರಿ ಒಟ್ಟು 60 ಜನ ಸುರಂಗದೊಳಗೆ ಸಿಲುಕಿಕೊಂಡಿದ್ದಾರೆ.
ಕಸ್ಟಮ್ಸ್ ಆಫೀಸ್ನ 15 ಅಧಿಕಾರಿಗಳು ಹಾಗೂ 32ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳು ಕೂಡ ಕಣ್ಮರೆಯಾಗಿದ್ದಾರೆ. ನೇಪಾಳದ ಪ್ರಧಾನಿ ಬಾಲೆನ್ ಚಾ ಅವರು ತುರ್ತು ಸಭೆ ಕರೆದಿದ್ದು ಸೇನೆ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ ಅಂತ ಹೇಳಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನೇಪಾಳಕ್ಕೆ ಎಲ್ಲಾ ರೀತಿಯ ಸಹಾಯ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮನುಷ್ಯ ಎಷ್ಟೇ ಬಲಶಾಲಿಯಾದ್ರೂ ಎಷ್ಟೇ ಟೆಕ್ನಾಲಜಿ ಬೆಳೆಸಿದ್ರೂ ಪ್ರಕೃತಿಯ ಮುಂದೆ ಆತ ತೃಣ ಸಮಾನ ಅನ್ನೋದಕ್ಕೆ ನೇಪಾಳದ ಈ ಘಟನೆಯೇ ಸಾಕ್ಷಿ. ಕ್ಲೈಮೇಟ್ ಚೇಂಜ್ನಿಂದ ಆಗ್ತಾ ಇರುವ ಈ ವಿಕೋಪಗಳ ಬಗ್ಗೆ, ಮನುಷ್ಯ ಪ್ರಕೃತಿಯ ಮೇಲೆ ಮಾಡ್ತಾ ಇರೋ ದೌರ್ಜನ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.